ಪ್ರತಾಪ್ ಸಿಂಹ ಅವ್ರಿಗೆ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಜಾಣ್ಮೆತನ ತೋರಬೇಕಾಗತ್ತೆ. ಏಕೆಂದರೆ ಇವಾಗ ನಾವು ಅಮಿತ್ ಶಾ ಅವರ ಒಂದು ಚಾಣಾಕ್ಷತೆ ಯಾವ ಥರ ಇದೆ ಅಂದರೆ ಅವರು ಕೊಟ್ಟು ನೋಡ್ತಾರೆ, ತೆಗೆದುಕೊಂಡು ನೋಡ್ತಾರೆ. ಸೊ ಇವಾಗ ಕೊಟ್ಟು ನೋಡಿದ್ದಾರೆ ಅವ್ರ ಲೀಡರ್ಶಿಪ್ ಕ್ವಾಲಿಟಿ. ಇವು ಕಿತ್ಕೊಂಡ್ಬಿಟ್ಟು ಕೂಡ ನೋಡ್ತಾರೆ. ಈ ಕಿತ್ಕೊಂಡ್ಬಿಟ್ಟಾಗ ಇವ್ರು ಏನು ಮಾಡಬೇಕಂದ್ರೆ, ಬಂಡಾಯ ಹೇಳೋದು ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಆದರೆ ಈ ಬಂಡಾಯ ಯಾವ ಥರ ಇರಬೇಕಂದ್ರೆ ಮನೆ ಹತ್ತಿ ಉರಿಸುವಂಗಿರಬಾರ್ದು. ರಾಹು ಕೇತುಗಳನ್ನು ಒಲಿಸಿಕೊಂಡಿರುವಂತಹ ಅದ್ಭುತವಾದ ಆತ್ಮ ಚೈತನ್ಯ ಶಕ್ತಿಗಳನ್ನು ಒಳಗೊಂಡಿರುವಂತಹ ಶ್ರೀ 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 ಕಿರಣ್ ಕುಮಾರ್ ಗುರೂಜಿಯವರ ಕಾಲಜ್ಞಾನದ ಪ್ರಕಾರವಾಗಿ ಈ ಹಿಂದೆ ಅದೆಷ್ಟೋ ಘಟನೆಗಳು ನಿಜವಾಗಿರುವುದು ನಮಗೆಲ್ಲ ಗೊತ್ತೇ ಇದೆ. ಅದರಂತೆಯೇ ಗುರೂಜಿಯವರ ಭವಿಷ್ಯವಾಣಿಯ ಪ್ರಕಾರವಾಗಿ ಮೈಸೂರು ಕ್ಷೇತ್ರದ ಚುನಾವಣಾ ಅಬ್ಬರ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲಾಂಗ್ ಟರ್ಮಲ್ಲಿ ಈ ಒಂದು ರಾಜಾಧಿಕಾರ ಅನ್ನೋದು ಪ್ರತಾಪ್ ಸಿಂಹರಿಗೆ ಹೇರಳವಾಗಿ ಸಿಗುತ್ತೆ. ಇವಾಗ ಏನು ನಾವು ನೋಡ್ತಿದ್ವಲ್ಲ ಘರ್ಷಣೆ ಅನ್ನೋದು ಇವಾಗ ಕ್ಷಣಿಕ ಮಾತ್ರ, ಇದು ತಾತ್ಕಾಲಿಕ. ಲಾಂಗ್ ಟರ್ಮಲ್ಲಿ ಈ ಒಂದು ರಾಜಾಧಿಕಾರವಾಗಲಿ, ಒಂದು MP ಅಧಿಕಾರವಾಗಲಿ, ಇದು ಪ್ರತಾಪ್ ಸಿಂಹ ಅವರಿಗೆ ಹೇರಳವಾಗಿ ಪ್ರಾಪ್ತಿಯಾಗುತ್ತೆ. ಸೊ ಈಗ ಒಂದು ನಡೆಯುವಂತಹ ಕೆಲಕಾಲದ ಘರ್ಷಣೆಗೆ ಇವರು ಯಾವುದೇ ಥರವಾದಂತಹ ಪ್ರತಿಕ್ರಿಯೆಯನ್ನು ಕೊಡದೇ ತಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟಿ ಮೇಲೆ ಇವರು ಒಂದು ಕಾನ್ಸಂಟ್ರೇಟ್ ಮಾಡಿಕೊಂಡು ಜನಗಳಿಗೆ ಒಳ್ಳೇದು ಮಾಡ್ಕೊಂಡು ಹೋದ್ರೇ ಇದರಿಂದ ಮುಂದೆ ಒಳ್ಳೆಯ ಫಲ ಇವರಿಗೆ ಸಿಗುತ್ತೆ. ಹೌದು ವೀಕ್ಷಕರೇ, ಅನೇಕ ಸತ್ಯಗಳನ್ನು ಸತ್ಯಿಸಿಕೊಂಡು ತಮ್ಮ ತಪೋಬಲದ ಮೂಲಕವಾಗಿ ಹೇಳುವಂತಹ ಕಾಲಜ್ಞಾನದ ಭವಿಷ್ಯವಾಣಿಯು ನಿಜವಾಗ್ತಾ ಇರೋದು ನಮ್ಮೆಲ್ಲರನ್ನ ಆಶ್ಚರ್ಯಪಡಿಸುವಂತಹ ಸಂಗತಿಯಾಗಿದೆ. ಅದರಂತೆಯೇ ಮುಂದಾಗುವಂತಹ ಅನೇಕ ಅಪಘಾತ ಅವಘಡಗಳ ಬಗ್ಗೆ ಮುಂಚಿತವಾಗಿಯೇ ತಿಳಿ ಹೇಳುವಂತಹ ಗುರೂಜಿರವರ ಭವಿಷ್ಯವಾಣಿ ನಿಜಕ್ಕೂ ಅದ್ಭುತ. ದೇಶಗಳ ಮಧ್ಯೆ ಸುಮ್ಮನೆ ಅಚಾನಕ್ಕಾಗಿ ಎಕ್ಸ್ಪೆಕ್ಟೆಡ್ ಮಾಡದೇ ಇರೋ ಹಾಗೆ ಸಡನ್ನಾಗಿ ಯುದ್ಧಗಳೇ ಶುರು ಆಗ್ಬಿಡ್ತವೆ. ರಾಜ್ಯದಲ್ಲಿ ಮನಸ್ತಾಪಗಳು ಶುರು ಆಗ್ಬಿಡ್ತವೆ. ಇವಾಗ ನೋಡ್ಬೋದು, ನಾವು ಹೇಳಿದ್ವಿ ಮುಂಬರುವಂಥ ಈ ಒಂದು 2024 ಏನಾಗುತ್ತೆ, 2024ನೇ ವರ್ಷ ರಾಜಕೀಯ ದುರಂತಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ್ವಿ. ಇವಾಗ ನೋಡ್ಬೋದು ರಾಜಕೀಯದಲ್ಲಿ ಎಷ್ಟೋ ಜನ ಏರುಪೇರುಗಳಾಗ್ತಾ ಇದ್ದಾವೆ. ಎಕ್ಸ್ಪೆಕ್ಟೆಡ್ ಮಾಡದೇ ಇರೋ ಸಂಗತಿಗಳೆಲ್ಲ ನಡೀತಾ ಇದ್ದಾವೆ. ಆದರೆ ಮುಂಬರೋ ದಿನಗಳಲ್ಲಿ ಇವು ಇನ್ನೂ ಮಟ್ಟಿಗೆ ತಾರಕಕ್ಕೆ ಏರಿಬಿಡುತ್ತೆ. ವೀಕ್ಷಕರೇ, 2024ರ ಲೋಕಸಭಾ ಚುನಾವಣಾ ಕಾಳಗವಂತೂ ತುಂಬಾನೇ ಜೋರಾಗಿದೆ. ಆದರೆ ಮತ್ತೊಂದು ವಿಚಾರ ಅಂದರೆ ಚುನಾವಣೆಯ ನಂತರದ ದಿನಗಳು, ಅಂದರೆ ಮುಂದಿನ ದಿನಗಳಲ್ಲಿ ದೇಶದ ಸ್ಥಿತಿಗತಿ ಹೇಗಿರುತ್ತೆ, ಗುರೂಜಿಯವರ ಭವಿಷ್ಯವಾಣಿ ಮುಂದಿನ ದಿನಗಳ ಬಗ್ಗೆ ಏನು ಹೇಳುತ್ತೆ ನೋಡೋಣ ಬನ್ನಿ. ಇವರಲ್ಲಿಬ್ಬರ ಕಾಮನ್ ಥಿಂಗ್ ಏನಿದೆ ಅಂದರೆ ಇಬ್ಬರು ಕೂಡ ಒಂದು ದೊಡ್ಡ ಒಂದು ರಾಜಮನೆತನಕ್ಕೆ, ಒಂದು ಅಂತ ಪೊಲಿಟಿಕಲ್ ಕ್ಲೌಡಿಂದ ಬಂದಂಥವರಾಗಿದ್ದಾರೆ. ಯಾವುದೋ ಒಂದು ಫೋರ್ಸಿಂದ ನಿಂತವರಾಗಿದ್ದಾರೆ, ಯಾವುದೋ ಒಂದು ಉದ್ದೇಶದಿಂದ ನಿಂತವರಾಗಿದ್ದಾರೆ. ಆದರೆ ಇದು ಕೇವಲ ತಾತ್ಕಾಲಿಕವಾಗಿ ಮಾತ್ರ ಸೀಮಿತವಾಗಿರುತ್ತೆ. ಯಾಕೆಂದರೆ ಅವರನ್ನು ನಾನು ಸ್ಕ್ಯಾನ್ ಮಾಡಿ 10 ಸಾರಿ ನಾನು ನೋಡಿದೆ. ಆದರೆ ಬಂದಿರೋ ರಿಸಲ್ಟ್ ಮಾತ್ರ ಇದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ. ಇದನ್ನು ಕಾದು ನೋಡೋಣ. ನಾವು ಕಂಡಂತಹ ಸತ್ಯ, ಈ ಸ್ಕ್ಯಾನರ್ ಮುಖಾಂತರ ಕಂಡ ಸತ್ಯ ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೆ ಅಂತ ನಾವು ಕೂಡ ಕಾದು ನೋಡೋಣ.